ಕರ್ನಾಟಕ ರಾಜ್ಯ ರಾಜಕೀಯದ ಬೆಳವಣಿಗೆಗಳು ಅತಿ ಶೋಚನೀಯ ವ್ಯವಸ್ಥೆಗೆ ತಲುಪಿದ್ದು ಖೇದಕರವಾಗಿದೆ. ಅಲ್ಪಸಂಖ್ಯಾತರ ಮತಗಳನ್ನು ಪಡೆದು ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕರ್ನಾಟಕದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ 80-90% ವೋಟುಗಳನ್ನು ಪಡೆದ ಮತಗಳನ್ನು ಪಡೆದ ಈ ಕಾಂಗ್ರೆಸ್ ಸರ್ಕಾರವು ಇವತ್ತು ಅಲ್ಪಸಂಖ್ಯಾತರನ್ನು ನಾಯಕರನ್ನು ಬೆಳೆಸುವುದರಾಗಿರಲಿ ಅಥವಾ ಇನ್ನಿತರ ಅಲ್ಪಸಂಖ್ಯಾತರಿಗೆ ಸಿಗಬೇಕಾದ ಎಲ್ಲ ರೀತಿಯ ಸವಲತ್ತುಗಳನ್ನು ನಾಶಪಡಿಸಿ ಷಡ್ಯಂತ್ರದ ಮೂಲಕ ಮುನ್ನುಗ್ಗುತ್ತಿದೆ ಎಂಬುದು ತಮಗೆಲ್ಲರಿಗೂ ಖೇದಕರವನ್ನು ತಂದಿದೆ. ಈ ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ಕಳೆದ ಚುನಾವಣೆಯ ಸಂದರ್ಭದಲ್ಲಿ ನೂರಾರು ಭರವಸೆಗಳನ್ನು ಅಲ್ಪಸಂಖ್ಯಾತರಿಗೆ ಕೊಟ್ಟಿದೆ. ಅನೇಕ ಮುಸಲ್ಮಾನರ ನಾಯಕರುಗಳು ಬೆಳೆದು ಬರುತ್ತಿರುವ ಈ ಸುಸಂದರ್ಭದಲ್ಲಿ ಯಾವುದೇ ಮುಸಲ್ಮಾನರನ್ನು ಬೆಳೆಸಲು ಹಿಂದೇಟು ಹಾಕುತ್ತಾ ಇದೆ. ಅದರೊಂದಿಗೆ ಚುನಾವಣಾ ಪೂರ್ವವಾಗಿ ಕಾಂಗ್ರೆಸ್ ಸರ್ಕಾರವು ಬರುವುದಕ್ಕಿಂತ ಮುಂಚಿತವಾಗಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಇಲ್ಲಿರುವ ಅಲ್ಪಸಂಖ್ಯಾತರಿಗೆ ಅದೇ ರೀತಿ ಮುಸಲ್ಮಾನರಿಗೆ ಬೇಕಾದಂತಹ ಸವಲತ್ತುಗಳನ್ನು ನಾವು ನೀಡುತ್ತೇವೆ ಎಂಬ ಭರವಸೆ ನೀಡಿದ್ದರು. ಹಿಜಾಬ್ ವಿವಾದ ಇಡೀ ಕರ್ನಾಟಕವನ್ನು ನುಂಗಿತ್ತು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಮುಸಲ್ಮಾನರಿಗೆ ಹಿಜಾಬ್ ಧರಿಸುವಂತಹ ಆ ಒಂದು ಸ್ಥೂಲವಾದ ಒಂದು ವಾತಾವರಣವನ್ನು ನಿರ್ಮಿಸಿಕೊಡುತ್ತೇವೆಂದು ಭರವಸೆ ಕೊಟ್ಟಿದ್ದರು. ಆದರೆ ಸರ್ಕಾರ ಬಂದು 3 ವರ್ಷವಾಗಿಯೂ ಕೂಡ ಹಿಜಾಬ್ ಸಂಬಂಧವಾದಂತಹ ಒಂದೇ ಒಂದು ಚರ್ಚೆಗಳು ಕೂಡ ನಡೆಯುತ್ತಿಲ್ಲ. 2003 ಮಾರ್ಚ್ ತಿಂಗಳಲ್ಲಿ ಅಂದಿನ BJP ಸರ್ಕಾರವು OBC ಪಟ್ಟಿಯಿಂದ 2B ವರ್ಗವನ್ನು ರದ್ದುಗೊಳಿಸಿತ್ತು. ಆ ತನಕ ಮುಸ್ಲಿಮರಿಗೆ ಲಭಿಸುತ್ತಿದ್ದಂತಹ 4% ಆ ಒಂದು ಮೀಸಲಾತಿಯನ್ನು ಅಂದಿನ BJP ಸರ್ಕಾರವು ತೆಗೆದುಹಾಕಿತ್ತು. ಸರ್ಕಾರ ನಮ್ಮದು ಬಂದರೆ ಮುಸ್ಲಿಮರಿಗೆ ವಿರುದ್ಧವಾಗಿ ರದ್ದುಗೊಳಿಸಿದಂತಹ ಈ OB ಮೀಸಲಾತಿಯನ್ನು ನಾವು 4% ತರುತ್ತೇವೆಂದು ಹೇಳಿದಂತಹ ಆ ಮಾತು ಎಲ್ಲಿ ಹೋಗಿದೆ? ಹಿಜಾಬಿಗಾಗಿ ತಮ್ಮ ವಿದ್ಯಾರ್ಥಿನಿಗಳನ್ನು ಗೇಟಿನ ಹೊರಗಾಗಿ ತಮಗೆ ವಿದ್ಯಾಭ್ಯಾಸ ಬೇಕಿದ್ದರೆ, ನೀವು ಕಲಿಯಬೇಕಿದ್ದರೆ ಹಿಜಾಬನ್ನು ತೆಗೆದಿಟ್ಟು ಕ್ಲಾಸಿಗೆ ಬನ್ನಿ ಎಂದು ಇಟ್ಟ ಪ್ರಿನ್ಸಿಪಾಲಿಗೆ ಪ್ರಶಸ್ತಿಯನ್ನು ಅನೌನ್ಸ್ ಮಾಡುವಂಥ ದುಸ್ಥಿತಿಗೆ ನಮ್ಮ ಇದೇ ಸರ್ಕಾರ ಬಂದು ಮುಟ್ಟಿದೆ. ಅಲ್ಪಸಂಖ್ಯಾತರಿಗೆ ನೀಡಬೇಕಾದಂತಹ ಸವಲತ್ತುಗಳನ್ನು ಕಾಂಗ್ರೆಸ್ ಸರ್ಕಾರವು ಸಂಪೂರ್ಣವಾಗಿ ನೀಡುತ್ತಿದೆ ಎಂದು ನಾವು ಒಂದು ಆತ್ಮಾವಲೋಕನ ಮಾಡಬೇಕಾದಂತಹ ಒಂದು ಸಂದರ್ಭ. ನೀವು ಈಗಾಗಲೇ ಹೇಳಿದ್ದೀರಿ, ನಾವು ದಾವಣಗೆರೆಯ ದಂಗಲ್ಗೆ ಬರುವುದಾದರೆ ದಾವಣಗೆರೆಯಲ್ಲಿರುವಂತಹ 85,000 ಮತಗಳಿರುವಂತಹ ಮುಸ್ಲಿಮರು, ಅಲ್ಲಿಯ ಅಲ್ಪಸಂಖ್ಯಾತ ನಾಯಕರು, ಅಹಿಂದ ವರ್ಗದ ನಾಯಕರು ನಮ್ಮ ಅಭ್ಯರ್ಥಿಯಾಗಿ ಮುಸ್ಲಿಮರನ್ನು ಮಾಡಿ ಎಂದು ಇಲ್ಲಿಯ ಕಾಂಗ್ರೆಸ್ ನಾಯಕರನ್ನಲ್ಲಿ ಕೇಳಿದಾಗ ಅವರು ಮಾಡಿದ್ದೇನು? ಅವರಿಗೆ ಯಾವುದೇ ರೀತಿಯ ಬೆಲೆಯನ್ನು ಕಲ್ಪಿಸದೆ ಅವರನ್ನು ಹೀನಾಯವಾಗಿ ತಮಾಷೆ ಮಾಡಿ ಮೀಡಿಯಾಗಳ ಮೂಲಕವಾಗಿರಲಿ ಅವರ ಮೀಟಿಂಗ್ಗಳಲ್ಲಾಗಿರಿ ಅವರನ್ನು ಹೀಯಾಳಿಸುತ್ತಾ ಒಂದು ಕುಟುಂಬ ರಾಜಕೀಯಕ್ಕೆ ಸೀಟನ್ನು ಕೊಟ್ಟು ಅವರಿಗೆ ಗೊತ್ತಿದೆ ಇಡೀ ಕರ್ನಾಟಕದಲ್ಲಿ ದಾವಣಗೆರೆ ಒಂದು ಮಾತ್ರವಲ್ಲ 60-70 ಕ್ಷೇತ್ರಗಳಲ್ಲೂ ಕೂಡ ಮುಸಲ್ಮಾನರ ಮತಗಳು ನಿರ್ಣಾಯಕ ಪರಿಸ್ಥಿತಿಯಲ್ಲಿದೆ. ಕೆಲವಿನ ಅಂತರಕ್ಕಿಂತ 2-3 ಪಟ್ಟು ಹೆಚ್ಚು ಮುಸಲ್ಮಾನರ ಮತಗಳು ಆ ಕ್ಷೇತ್ರಗಳಲ್ಲಿವೆ. ಇಂತಹ 1-2 ಕ್ಷೇತ್ರಗಳಲ್ಲ, ಇಡೀ ಕರ್ನಾಟಕದಲ್ಲಿ 60-70 ಕ್ಷೇತ್ರಗಳು ನಮಗೆ ಕರ್ನಾಟಕದಲ್ಲಿ ತೋರಿಸಲು ಸಾಧ್ಯವಿದೆ. ಮುಸಲ್ಮಾನರ ಓಟುಗಳು ನಿರ್ಣಾಯಕ ಮತಗಳಾಗಿವೆ. ಅಲ್ಲಿ ನಮಗೆ ಮುಸಲ್ಮಾನರಿಗೆ ನಾವು ಸೀಟು ಕೊಡುವುದರಲ್ಲಿ ಯಾಕೆ ಹಿಂಜರಿಯಬೇಕು? ಇನ್ನಿತರ 100ರಷ್ಟು ಬರುವ ಕ್ಷೇತ್ರಗಳಲ್ಲಿ ಮುಸಲ್ಮಾನರು ಕಾಂಗ್ರೆಸ್ಗೆ ಮತಗಳನ್ನು ಹಾಕುತ್ತಾರೆ. ಅದೇ ರೀತಿ ಹಿಂದೂಗಳಿಗೂ ಮುಸಲ್ಮಾನರಿಗೂ ಅದೇ ರೀತಿ ಒಕ್ಕಲಿಗರಿಗೂ ಕುರುಬರಿಗೂ ಇನ್ನಿತರ ಜಾತಿಯಲ್ಲಿ ಒಳಗೊಂಡ ಎಲ್ಲ ಅಭ್ಯರ್ಥಿಗಳಿಗೂ ಮುಸಲ್ಮಾನರು ಯಾವುದೇ ಹಿಂಜರಿಕೆ ಇಲ್ಲದೆ ಮತಗಳನ್ನು ಹಾಕಿ ಅವರನ್ನು ಜಯಶಾಲಿಗಳಾಗಿ ಮಾಡುತ್ತೇವೆ. ದಾವಣಗೆರೆ ವಿಷಯಕ್ಕೆ ಬರುವಾಗ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲೇ ಸೋತು ಹೋಗಿದೆ. ಯಾಕೆಂದರೆ ಅಲ್ಲಿಯ ಕುಟುಂಬ ರಾಜಕಾರಣವನ್ನು ಕೊನೆಗೊಳಿಸಿ ಉತ್ತರ ಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನ್ ಅವರು ಶಾಸಕರಾಗಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಮಲ್ಲಿಕಾರ್ಜುನ್ರವರ ಪತ್ನಿ ಕೂಡ ಅಲ್ಲಿ MP ಆಗಿದ್ದಾರೆ. ದಕ್ಷಿಣಕ್ಕೆ ಬರುವಾಗ ಅಲ್ಲಿರುವ ಇತರ ಸಮುದಾಯಕ್ಕೆ ಈ ಕುಟುಂಬ ರಾಜಕಾರಣವನ್ನು ಬದಿಗಿಟ್ಟು ಯಾರಿಗಾದರೂ ನೀವು ಅಭ್ಯರ್ಥಿಯನ್ನು ಮಾಡುವುದಾದರೆ ಗೆಲ್ಲಿಸಿ ನಾವು ಬರುತ್ತೇವೆಂದು ನಮ್ಮ ನಾಯಕರಲ್ಲಿ, ಕಾಂಗ್ರೆಸ್ನ ನಾಯಕರಲ್ಲಿ ದುಂಬಾಲು ಬಿದ್ದರೂ ಕೂಡ ಅವರ ಮನಸ್ಸು ಕಲಗಲಿಲ್ಲ. ಈ ರಾಜಕೀಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕರನ್ನು ವಜಾ ಮಾಡುತ್ತಾ ಇದ್ದಾರೆ. ಯಾವುದೇ ಒಂದೇ ಒಂದು ಮಾತು ಸಿದ್ದರಾಮಯ್ಯರೊಂದ ಪ್ರಕಟಣೆ ಬರಲಿಲ್ಲ. ನಾನು ನನಗನಿಸಿದ್ದಂತೆ ಅಲ್ಲಿ ಈ ಅಭ್ಯರ್ಥಿ ಆಯ್ಕೆ ಮಾಡುವ ಆ ಒಂದು ಸಂದರ್ಭದಲ್ಲಿ ಬ್ಲ್ಯಾಕ್ ಮೇಲ್ ನಡೆದಿದೆ ಎಂದು ಅನುಮಾನ ಬರ್ತಾ ಇದೆ. ನಿಜವಾಗಿಯೂ ಆಗಿ ಯಾಕೆಂದ್ರೆ ಸಮರ್ಥರವರು ಇನ್ನೂ ಆ ಕ್ಷೇತ್ರದ ಜನತೆಗೆ ಪರಿಚಯವಿಲ್ಲದ ಒಂದು ಮುಖ.
ಕಾಂಗ್ರೆಸ್ ಪಕ್ಷದ ಅಧಿಕೃತವಾದಂತಹ ಬಿ ಫಾರಂ ಲಭಿಸುವ 2 ದಿವಸಗಳ ಮೊದಲೇ ನಾಮಪತ್ರ ಸಲ್ಲಿಕೆ ಮಾಡಿದಂತಹ ಸಮರ್ಥ ಆ ಸಮರ್ಥರವರ ಪರವಾಗಿ ಅವರ ತಂದೆಯವರು ಬ್ಲಾಕ್ ಮೇಲ್ ಮಾಡಲಿಲ್ಲ ಅಂತ ಹೇಳಿಕ್ಕೆ ಸಾಧ್ಯವಿಲ್ಲ. ರಾಜಕೀಯ ಪಡಸಾಲೆಂದು ಮಾತು ಕೇಳಿ ಬರ್ತಾ ಇದೆ. ನನ್ನ ಮಗನಿಗೆ ನೀವು ಟಿಕೆಟ್ ಕೊಡದಿದ್ದರೆ, ಕಾಂಗ್ರೆಸ್ ಪಕ್ಷದ ಬಿ ಫಾರಂ ನೀಡದಿದ್ದರೆ ಇತರ ಪಕ್ಷಗಳಲ್ಲಿ ಇತರ ರಾಜಕಾರಣಿಗರು ಮಾಡುವಂತೆ ಇತರ ಪಕ್ಷಗಳಿಂದ ಬಿ ಫಾರಂ ಅನ್ನು ತೆಗೆದು ನನ್ನ ಮಗನನ್ನು ಗೆಲ್ಲಿಸಿಕೊಡುತ್ತೇನೆ, ಟೋಟಲಿ ನನ್ನ ಮಗ ದಾವಣಗೆರೆ ದಕ್ಷಿಣದಲ್ಲಿ MLA ನಮಗೆ ಪಕ್ಷ ನಿಷ್ಠೆ ಬೇಡ. ಅಲ್ಪಸಂಖ್ಯಾತರು ಸೀಟು ಕೇಳಿದಾಗ, ಅಲ್ಪಸಂಖ್ಯಾತರ ನೋವನ್ನು ಜನರ ಮುಂದೆ ಹೇಳಿಕೊಂಡಾಗ ಅಥವಾ ನಾಯಕರೆಂದೆನಿಸಿಕೊಂಡವರ ಮುಂದೆ ಹೇಳಿಕೊಂಡಾಗ ನಮಗೆ ಪಕ್ಷದ ನಿಷ್ಠೆ ಬರುತ್ತದೆ. ನಿಮ್ಮ ಈ ಮಾತು ಹೇಳುವಾಗ ನನಗೊಂದು ನೆನಪಾಗುವುದು, ಈ ಶಾಮನೂರು ಶಿವಶಂಕರಪ್ಪರವರು ಜೀವಂತವಾಗಿದ್ದಾಗ ಶಿವಮೊಗ್ಗಕ್ಕೆ ಚುನಾವಣಾ ಪ್ರಚಾರಕ್ಕೆ ಹೋಗಿ ಅಂದಿನ BJP ಅಭ್ಯರ್ಥಿಯಾಗಿರುವ BY ರಾಘವೇಂದ್ರ ಅವರಿಗೆ ಮತ ಹಾಕಿ ಅವರನ್ನು ಗೆಲ್ಲಿಸಿ ಅಂತ ಹೇಳಿದ್ದಾರೆ. ಪ್ರತ್ಯಕ್ಷ ಎಲ್ಲ ಪಬ್ಲಿಕ್ ಆಗಿ ಹೇಳಿ, ಬಹಿರಂಗವಾಗಿ ಘೋಷವಾಗಿ ಘೋಷಿಸಿದ್ದಾರೆ. ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲೇ ಇಲ್ಲ. ಅದೇ ಸಂದರ್ಭದಲ್ಲಿ ಮತ್ತೊಂದು ಸಂದಿಗ್ಧ ಸನ್ನಿವೇಶ ಎಂದು ಹೇಳುವುದಾದರೆ, ನಮ್ಮ ಕರ್ನಾಟಕದ ಮಾಸ್ ಲೀಡರ್ BZ ಜಮೀರ್ ಅವರನ್ನು ಕೂಡ ಈಗ ಕಿತ್ತೆಸೆಯುವ ಒಂದು ಪ್ರಯತ್ನದಲ್ಲಿ ಕರ್ನಾಟಕ ಸರ್ಕಾರ ಮುನ್ನುಗ್ಗಿದೆ. ಅವರು ಪಕ್ಷದ ಕೆಲಸಕ್ಕಾಗಿ ಕೇರಳಕ್ಕೆ ಹೋದದ್ದು, ಅವರು ಮಜಾ ಮಾಡಲಿಕ್ಕೆ ಕೇಳಿ. ಈ ದಾವಣಗೆರೆಯಲ್ಲಿ ಉಪಚುನಾವಣೆ ನಡೆಯುತ್ತಿರುವ ಸಂದರ್ಭದಲ್ಲಿ ಕೇರಳಕ್ಕೆ ಹೈಕಮಾಂಡ್ ಕರೆಸಿ ಕೇರಳದ ಅನೇಕ ಜಿಲ್ಲೆಗಳಿಗೆ 40 ಕ್ಷೇತ್ರಗಳಿಗೆ 40ರಷ್ಟು ಕ್ಷೇತ್ರಗಳಿಗೆ ತೆರಳಿ ಅಹೋರಾತ್ರಿ ಶ್ರಮಿಸಿ, ಅದೇ ರೀತಿ 1-2 ದಿನಗಳ ಕಾಲ ದಾವಣಗೆರೆ ಮತ್ತು ಬಾಗಲಕೋಟೆಗೂ ಬಂದು ಅಲ್ಲಿ ಕೂಡ ಪ್ರಚಾರವನ್ನು ಪಡಿಸಿದ BZ ಜಮೀರ್ ಅವರು ಕರ್ನಾಟಕದ ಇಡೀ ಸಚಿವ ಸಂಪುಟ 20 ದಿವಸಗಳಲ್ಲಿ ದಾವಣಗೆರೆ ದಕ್ಷಿಣಕ್ಕೆ ಬಂದು ಮಾಡಲು ಸಾಧ್ಯವಾಗದ ವಿಷಯವನ್ನು ಕೇವಲ 2 ಗಂಟೆಯಲ್ಲಿ ಜಮೀರ್ ಅಹಮದ್ ಸಾಬರು ಮಾಡಿ ಮುಗಿಸಿದ್ದಾರೆ. ಅದು ಅವರ ಖದರ್ನ ಮುಂದೆ ಎಲ್ಲರೂ ಸೋಲಲೇಬೇಕು. ಇಡೀ ಕರ್ನಾಟಕ ಸರ್ಕಾರದ ಎಲ್ಲ ಪಟ್ಟಾಳವು ಕೂಡ ಅಲ್ಲಿ ಬಂದು ಪ್ರಚಾರ ಪಡಿಸುವಂತಹ ವ್ಯವಸ್ಥೆಗೆ ತಲುಪಿದ್ದರೆ ಅದು ಕೂಡ 2 ವರ್ಷಕ್ಕಿರುವ ಉಪಚುನಾವಣೆಯು ಮಾತ್ರ. 2028ಕ್ಕೆ ಬರುವ ಇಡೀ ಕರ್ನಾಟಕದ ಚುನಾವಣೆಯಲ್ಲಿ ಇಡೀ 60-70 ಕ್ಷೇತ್ರಗಳಲ್ಲಿ ಮುಸಲ್ಮಾನರ ಮತಗಳು ನಿರ್ಣಾಯಕ. ತಮಗೆ ಗೊತ್ತಿದೆ, DK ಶಿವಕುಮಾರ್ ಅವರಿಗೆ ಗೊತ್ತಿದೆ, ಸಿದ್ದರಾಮಯ್ಯವರಿಗೆ ಗೊತ್ತಿದೆ, ಗೃಹ ಮಂತ್ರಿ ಪರಮೇಶ್ವರ್ ಅವರಿಗೆ ಗೊತ್ತಿದೆ, ಎಲ್ಲ ನಾಯಕರಿಗೂ ಗೊತ್ತಿದೆ. ಕರ್ನಾಟಕದ 60-70 ಕ್ಷೇತ್ರಗಳಲ್ಲಿ ಮುಸಲ್ಮಾನರ ಮತಗಳು ನಿರ್ಣಾಯಕವಾಗಿದೆ. ಒಂದು ವೇಳೆ ದಾವಣಗೆರೆಯಲ್ಲಿ ಬಂದ ಈ ಸಂದಿಗ್ಧ ಸನ್ನಿವೇಶವು ತಮಗೆ ಕರ್ನಾಟಕದಲ್ಲಿ 2028ಕ್ಕೆ ಬಂದು ಮುಟ್ಟಿದರೆ ನೀವು ಇದೇ 530ಕ್ಕಿಂತ ಹೆಚ್ಚಿರುವ ಸ್ಥಾನಗಳನ್ನು ಕೈಬಿಟ್ಟು ಕೇವಲ 60-65 ಸ್ಥಾನಗಳಲ್ಲಿ ಮಾತ್ರ ನಿಲ್ಲಬೇಕಾದ ದುಸ್ಥಿತಿಗೆ ತಲುಪಲಿದ್ದೀರಿ. ಅದಕ್ಕೆ ಹೊಣೆಗಾರಿಕೆ ನಾವ್ಯಾರು ಅಲ್ಲ, ಪಕ್ಕ ಅಲ್ಲ, ನಾವೆಲ್ಲ ಪಕ್ಷದ ನಾಯಕರು ಮಾಡಿದಂತಹ ಒಂದು ಸೋಲಿಗೆ ಕಾರಣ ಆಗಬಹುದು. ಅದೇ ನೋಡಿ, ದಾವಣಗೆರೆಯಲ್ಲಿ ಜಮೀರ್ ಅವರು ಮಾಡಿದ್ದು 100ಕ್ಕೆ ಸರಿ, ಅಲ್ಲಿ ಏನು ತಪ್ಪು ಮಾಡ್ಲಿಕ್ಕಿಲ್ಲ. ನನ್ನ ಸಮುದಾಯದ ನಾಯಕರಿಗೆ ಅವರನ್ನು ಅಭ್ಯರ್ಥಿ ಮಾಡಿ ಅವರಿಗೆ ಸೀಟ್ ಕೊಡಿ. ಅಲ್ಲಿ ಸಮುದಾಯ ಮತ್ತು ಪಕ್ಷ ಬರುವಾಗ ನೀವು ಯಾರಿಗೆ ಪರಿವಾರ ಕೊಡ್ತೀರಿ? ಅದು ಸಮುದಾಯ ಮತ್ತು ಪಕ್ಷ ಬಂದು ಬರುವಾಗ ಯಾವ ನಾಯಕನು ಕೂಡ ಸಮುದಾಯದ ಪರವಾಗಿ ನಿಲ್ಬೇಕು. ಯಾಕೆ ನಿಲ್ಬೇಕು? ಸಮುದಾಯ, ಆ ಜಮೀರ್ ಆಗಿರ್ಲಿ ಇತರ ನಾಯಕರಾಗಿರ್ಲಿ, ಅವರನ್ನು ಈ ಮಟ್ಟಕ್ಕೆ ಬೆಳೆಸಿ ಬಂದದ್ದು, ಅವರು ಗುರುತಿಸುವಂತೆ ಮಾಡಿದ್ದು ಕೂಡ ಈ ಸಮುದಾಯವಾಗಿ 100%. ಅದು ಲಿಂಗಾಯತ ಆಗಿರ್ಬಹುದು, ಒಕ್ಕಲಿಗರಾಗಿರ್ಬಹುದು, ಅವರ ಪರವಾಗಿ ಅಥವಾ ಮತ್ತೊಂದು ಪಕ್ಷದ ಪರವಾಗಿ ನಿಲ್ಬೇಕಾದಂತ ಅವಸ್ಥೆ ಬಂದಿದ್ದರೆ ಇಂದಿನ ನಾಯಕರು ಅದು ಪಕ್ಷ ನೋಡದೆ ಅವರು ಸಮುದಾಯದ ಪರವಾಗಿ ನಿಂತಿದ್ದರು. ಮಾನ್ಯ ಸಿದ್ದರಾಮಯ್ಯರವರು ಮುಖ್ಯಮಂತ್ರಿ ಎಂದು ಭರವಸೆ ಕೊಟ್ಟು ಇಡೀ ಕರ್ನಾಟಕದಲ್ಲಿ ಮತಯಾಚನೆ ಮಾಡಿದಾಗ ಇಡೀ ಕರ್ನಾಟಕದಲ್ಲಿದ್ದಂಥ ಕುರುಬ ಜಾತಿಯವರು 50% ಮಾತ್ರ ಮುಖ್ಯಮಂತ್ರಿಯವರಿಗೆ ಓಟನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯರವರು ಮುಖ್ಯಮಂತ್ರಿಗಳು, ಅವರು ಮುಖ್ಯಮಂತ್ರಿ ಎಂದು ಎಲ್ಲ ಕಡೆಗಳಲ್ಲಿ ಹೇಳಿದ್ದಾರೆ. ಅಂತಹ ಸಿದ್ದರಾಮಯ್ಯವರು CM ಆಗುತ್ತಾರೆ ಎಂದು ಹೇಳುವಾಗ ಅವರ ಜಾತಿಯವರೇ 100% ಕೊಡಬೇಕಿತ್ತು. ಒಂದು 80-85% ಆದರೂ ಅವರ ಕುರುಬ ಜಾತಿಯವರು ಎಲೆಕ್ಷನ್ನಲ್ಲಿ ಮತವನ್ನು ನೀಡಬೇಕಿತ್ತು. ಆದರೆ ಅವರಿಗೆ ಮತ ನೀಡಲಿಲ್ಲ. ಆ ಸಂದರ್ಭಗಳಲ್ಲೆಲ್ಲ ಮುಸಲ್ಮಾನರ ಮುಖ್ಯಮಂತ್ರಿಗಳೂ ಇಲ್ಲ, ಮುಸಲ್ಮಾನರಿಗೆ ಮುಖ್ಯಮಂತ್ರಿ ಕೊಡುವಂಥ ಭರವಸೆಯೂ ಇಲ್ಲ, ಅದೇ ರೀತಿ DCM ಕೊಡುವಂಥ ನಿರೀಕ್ಷೆಯೂ ಇಲ್ಲ, ಗೃಹ ಮಂತ್ರಿ ಪಟ್ಟವನ್ನು ಕೊಡುವ ಯಾವುದೇ ನಿರೀಕ್ಷೆಗಳೂ ಕೂಡ ಇಲ್ಲ. ಅಂತಹ ನಿರೀಕ್ಷೆಗಳನ್ನೇ ಕಳಚಿಬಿಟ್ಟ ಅಲ್ಪಸಂಖ್ಯಾತರಾದ ಅಹಿಂದ ವರ್ಗದವರು ಮುಸಲ್ಮಾನರು 80-90%, 88% ಮತಗಳನ್ನು ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ಟಿದೆ. ಯಾಕೆ ಕೊಟ್ಟಿದೆ? ಕುರುಬರಾದದ್ದಕ್ಕಲ್ಲ,
ಅಥವಾ ಲಿಂಗಾಯುತರಾದಕ್ಕಲ್ಲ, ಮುಸಲ್ಮಾನರಾಗಿ ಅಹಿಂದ ವರ್ಗದ ನಾಯಕರೆಂದೆನಿಸಿಕೊಂಡ ಸಿದ್ದರಾಮಯ್ಯರಲ್ಲಿರುವ ಪ್ರೀತಿಯಿಂದ ಅವರಿಗೆ 88% ಮತಗಳನ್ನು ನೀಡಿ ಅವರನ್ನು ಮುಖ್ಯಮಂತ್ರಿಯ ಗದ್ದುಗೆಗೆ ನಾವು ತಲುಪಿಸಿದ್ದೇವೆ. ಮಾನ್ಯ DCM DK ಶಿವಕುಮಾರ್ ಅವರು ಹೇಳುತ್ತಾರೆ, ಮುಸಲ್ಮಾನಿಗರಿಗೆ ಕಾಂಗ್ರೆಸ್ ಎಲ್ಲವನ್ನೂ ನೀಡಿದೆ, ಎಲ್ಲ ರೀತಿಯ ಪ್ರಾತಿನಿಧ್ಯಗಳನ್ನು ಕೊಟ್ಟದ್ದು ಕಾಂಗ್ರೆಸ್ಸೇ ಆಗಿದೆ, ಇನ್ನೂ ಕೊಡುವುದಾದರೂ ಕಾಂಗ್ರೆಸ್ಸೇ ಎಂದು DK ಶಿವಕುಮಾರ್ ಅವರು ಹೇಳುತ್ತಾ ಇದ್ದಾರೆ. ಅದು ಎಷ್ಟು ಸತ್ಯ? DK ಶಿವಕುಮಾರ್ ಅವರ ಮಾತು ಕೇಳುವಾಗ ನನಗೆ ನಗು ಬಂತು. ಯಾಕೆಂದರೆ ಕಾಂಗ್ರೆಸ್ ಎಲ್ಲವನ್ನೂ ನೀಡಿದೆ, ಇನ್ನು ನೀಡಲು ಸಾಧ್ಯವಿದ್ದರೆ ಅದು ಕಾಂಗ್ರೆಸ್ನಿಂದ ಮಾತ್ರ ಅಂತ ಅವರು ಹೇಳಿದ್ದಾರೆ. ಅದು ನಗಬೇಕು ಹಲಬೇಕು ಅಂತ ಹೇಳಲಿಕ್ಕೆ ನನಗೆ ಸಾಧ್ಯವಾಗುತ್ತಿಲ್ಲ. ಯಾಕೆಂದರೆ ಮೂಗಿಗೆ ಬೆಣ್ಣೆ ಸವರುವಂತಹ ಒಂದು ಶ್ರಮ ಮಾತ್ರ ಕಾಂಗ್ರೆಸ್ ಮಾಡಿದೆ. ಕಾಂಗ್ರೆಸ್ ಇಲ್ಲಿಯ ಮುಸಲ್ಮಾನರಿಗೆ, ಅಲ್ಪಸಂಖ್ಯಾತ ನಾಯಕರಿಗೆ ನೀಡಿದ್ದು ಸಾಂವಿಧಾನಿಕವಾದಂತಹ ಎಷ್ಟು ಹುದ್ದೆಯನ್ನು ನೀಡಿದೆ ಕಾಂಗ್ರೆಸ್. 30-35 ವರ್ಷಗಳ ಕಾಲ ರಾಜ್ಯವನ್ನು ಆಳಿದಂತಹ ಕಾಂಗ್ರೆಸ್, KC ರೆಡ್ಡಿಯಿಂದ ಶ್ರೀಮಾನ್ ಸಿದ್ದರಾಮಯ್ಯ ತನಕ 10 ಮುಖ್ಯಮಂತ್ರಿಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ನಿಂದ 10 ಮುಖ್ಯಮಂತ್ರಿ ಬಂದಿದ್ದಾರೆ. ಆ ಪೈಕಿ ಈ ನಿಮಿಷದ ತನಕ ಒಂದೇ ಒಂದು ಮುಸ್ಲಿಂ ಮುಖ್ಯಮಂತ್ರಿಯನ್ನು ಕಾಂಗ್ರೆಸ್ನಿಂದ ತರಲಿಕ್ಕೆ ಸಾಧ್ಯವೇ ಇಲ್ಲ. ಮುಖ್ಯಮಂತ್ರಿ ಬಿಡಿ, ಒಂದೇ ಒಂದು DCM ಕೂಡ ಕಾಂಗ್ರೆಸ್ನವರಿಂದ ಮುಸ್ಲಿಮರಾಗಿ ಇತಿಹಾಸದಲ್ಲೇ ಇಲ್ಲ. ಎಚ್ಚೇಕೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ, KPCCಯ ಅಧ್ಯಕ್ಷರಾಗಿ ಕೂಡ ಈ ತನಕ ಮುಸ್ಲಿಮರು ಬಂದೇ ಇಲ್ಲ. DKಶಿ ಅವರು ಹೇಳ್ತಾರೆ ಬಿಡಲೂ ಇಲ್ಲ. ಈ DKಶಿ ಅವರು ಹೇಳ್ತಾರೆ ಎಲ್ಲವನ್ನೂ ನೀಡಿದ್ದಾರೆ ನೀಡಿಲ್ಲ ಅಂತ ಹೇಳ್ತಾ ಇಲ್ಲ. ಕ್ಷೇತ್ರಗಳ ಉಸ್ತುವಾರಿಗಳು, ವಕ್ತಾರಗಳು, MLC, 1-2 MLCಗಳು ನಿನ್ನೆ ಒಬ್ಬರು ಫೇಸ್ಬುಕ್ ಅಲ್ಲಿ ಗೀಚಿದ್ರು ಕಾಂಗ್ರೆಸ್ನವರು ನೀಡಿದಂತಹ ದೊಡ್ಡ ಹುದ್ದೆಗಳು ಅಂತ. ಅದರಲ್ಲಿ ಸ್ಪೀಕರ್ ಹುದ್ದೆ ಒಂದು ಸಾಂವಿಧಾನಿಕ ಹುದ್ದೆ, ಅದೇ ರೀತಿ ಸಚಿವ ಹುದ್ದೆ ಕೂಡ ಒಂದು ಸಾಂವಿಧಾನಿಕ ಹುದ್ದೆ. ಅದಲ್ಲದೆ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಮಾಡುವುದು, ಇನ್ನಿತರ ವಕ್ತಾರನ್ನು ಆಯ್ಕೆ ಮಾಡುವುದು. ನಾನು ಜಸ್ಟ್ ಒಂದು ಸ್ಯಾಂಪಲ್ ಹೇಳ್ತೇನೆ. MS ಮೊಹಮ್ಮದ್ ರವರು, ವಿಟ್ಲ ಪರಿಸರದ MS ಮೊಹಮ್ಮದ್ ರವರು, ಬಂಟ್ವಾಳ ಕ್ಷೇತ್ರದವರು, ಅವರು ಪಕ್ಷಕ್ಕಾಗಿ ಕಾಂಗ್ರೆಸ್ಸಿಗಾಗಿ ದುಡಿದದ್ದು, ಅವರ ಆಯುಸ್ಸು ಪೂರ್ತಿ ಕಾಂಗ್ರೆಸ್ಗಾಗಿ ದುಡಿದದ್ದು, ಜೀವನ ಪರ್ಯಂತ ಅದರಲ್ಲೇ ಇದ್ದಾರೆ. ಈ ಇಳಿ ವಯಸ್ಸಿನಲ್ಲಿ ಅವರನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಸ್ತುವಾರಿಯಾಗಿ ಮಾಡಿದ್ದಾರೆ. ನಿನ್ನೆ ಇವತ್ತು ಏನೋ 2 ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿನವರು ಮಾಡಿದ್ದಾರೆ. ಇದು ಮೂಗಿಗೆ ಬೆಣ್ಣೆ ಸವರುವ ಪ್ರಯತ್ನ. ಇವರಿಗೆ ಸಾಧ್ಯವಾಗುವುದಾದರೆ ಬಂಟ್ವಾಳ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯನ್ನಾಗಿ MS ಮೊಹಮ್ಮದ್ ಅವರನ್ನು ಆಯ್ಕೆ ಮಾಡಲಿ. ಅಲ್ಲಿ ಮುಸಲ್ಮಾನರ ಮತ ಕೂಡ ನಿರ್ಣಾಯಕ. ಬಂಟ್ವಾಳ ಒಂದು ಕ್ಷೇತ್ರ, ಮುಸಲ್ಮಾನರ ಮತ ಕೂಡ ನಿರ್ಣಾಯಕವಾಗಿದೆ. ನೋಡಿ, ಕಾಂಗ್ರೆಸ್ನವರು ಎಲ್ಲವನ್ನು ನೀಡಿದ್ದೇವೆ ಅಂತ ಹೇಳಿ ನಮ್ಮನ್ನು ಎದುರಿಸುವುದು ಮಾತ್ರ. ಅದೂ ಅಲ್ಲದೆ DKಶಿ ಅವರ ಮಾತಿನಲ್ಲಿದೆ, ಇನ್ನೇನಾದರೂ ಭವಿಷ್ಯದಲ್ಲಿ ಮುಸಲ್ಮಾನರಿಗೆ ನೀಡುವಂತಹ ಸವಲತ್ತು ಸಿಗಬೇಕಾದರೆ ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ ಎಂಬ ಧ್ವನಿ ಅವರ ಮಾತಿನಲ್ಲಿದೆ. ನಾವು ಓಪನ್ ಆಗಿ ಹೇಳ್ತೇವೆ, ಮುಸ್ಲಿಮರಿಗೆ ಯಾವತ್ತು ಕಾಂಗ್ರೆಸ್ ಪಕ್ಷ ಬೇಕಾಗಿ ಅಂತ ಇಲ್ಲ. ಮುಸ್ಲಿಮರು ಯಾವ ಒಂದು ಪಕ್ಷವನ್ನು ಡಿಪೆಂಡ್ ಕೂಡ ಆಗಿಲ್ಲ. ಆದರೆ ಕಾಂಗ್ರೆಸ್ಗೆ ಮುಸಲ್ಮಾನರೇ ಅಗತ್ಯವಿದೆ, ಅನಿವಾರ್ಯವಿದೆ. ಅಗತ್ಯ ಮಾತ್ರ ಈ ಸರ್ಕಾರ ಬರಲಿಕ್ಕೆ 90% ಮುಸ್ಲಿಮರ ಮತವೇ ನಿರ್ಣಾಯಕವಾದದ್ದು. ಇಲ್ಲದಿದ್ದರೆ 60ಕ್ಕೆ ಇಳಿಯುತ್ತಿತ್ತು. 65ಕ್ಕೆ ಅವರ MLA ಸೀಟ್ಗಳು ಇಳಿಯುತ್ತಿತ್ತು. ಮಾತ್ರವಲ್ಲ, ಮುಸ್ಲಿಮರು ಕಾಂಗ್ರೆಸ್ ಅನ್ನು ಬೆಂಬಲಿಸದಿದ್ದರೆ ಕಾಂಗ್ರೆಸ್ ಸರ್ಕಾರ ಬರ್ಬೋದು. ಇಲ್ಲಿ ಚಾನ್ಸೇ ಇಲ್ಲ, ಬರಲಿಕ್ಕೆ ಚಾನ್ಸೇ ಇಲ್ಲ. ಮಾತ್ರವಲ್ಲ, ನಮಗೆ ಪರ್ಯಾಯವಾದಂಥ ಒಂದು ವ್ಯವಸ್ಥೆ, ಕಾಂಗ್ರೆಸ್ ಬಿಟ್ಟು ಪರ್ಯಾಯ ವ್ಯವಸ್ಥೆ ಚಿಂತಿಸಬೇಕಾದಂತಹ ಕಾಲ ಒಂದೊದಗಿದೆ. ಅಂತ ಸಂದರ್ಭ ನೀವು ನೋಡಿ, ದಾವಣಗೆರೆ ಒಂದು ಸ್ಯಾಂಪಲ್ ಮಾತ್ರ. ಅಲ್ಲಿರುವಂತಹ 85% ಮತಗಳಿರುವಂತಹ ಮುಸಲ್ಮಾನರ ಪೈಕಿ ನನ್ನ ಮುಸಲ್ಮಾನರಿಗೆ ಒಂದು ಅಭ್ಯರ್ಥಿ ಮಾಡಿ ಒಂದು ಸೀಟ್ ಕೊಡಿ ಅಂತ ಕೇಳಿದಾಗ ಕಾಂಗ್ರೆಸ್ನವರಿಗೆ ಕೊಡ್ಲಿಕ್ಕೆ ಸಾಧ್ಯವಾಗಿಲ್ಲ. ಸೀಟ್ ಕೊಟ್ಟಿಲ್ಲ ಮಾತ್ರ ಅಲ್ಲ, ಅವರನ್ನು ವಜಾ ಕೂಡ ಮಾಡಿದ್ದಾರೆ. ಈಗ ವರ್ಕ್ ಮಾಡಿಲ್ಲ, ಅದಕ್ಕಾಗಿ ಪ್ರೇರಣೆ ಕೊಟ್ಟಿಲ್ಲ, ಅದಕ್ಕಾಗಿ ವರ್ಕ್ ಮಾಡಿಲ್ಲ ಅಂತ ಹೇಳಿ ಅವರನ್ನು ವಜಾ ಕೂಡ ಮಾಡುತ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಜಮೀರ್ ಅವನು ಕೂಡ ಮುಟ್ಟು ಬರ್ತಾ ಇದ್ದಾರೆ. ಅಲ್ಲ, ಈ ರೀತಿಯಲ್ಲಿ ರಾಜ್ಯ ಸರ್ಕಾರ ಈಗ ನೆಲೆಗೊಂಡಂಥ ಈ ಕಠಿಣ ನಿರ್ಧಾರಗಳು, ಶಿಸ್ತು ಕ್ರಮ ಅಂತ ಹೆಸರಿನಲ್ಲಿ ಜಮೀರ್ ಅವರ ಹೆಸರು ಕೂಡ ಕೇಳಿ ಬರುತ್ತಾ ಇದೆ. ಜಮೀರ್ ಅವರನ್ನು ಮುಟ್ಟಿ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಆದರೂ ಕೂಡ ಅವರು ಹೇಳುತ್ತಿರುವಂಥ ಕಾರಣಗಳಾದರೂ ಏನು? ಜಮೀರ್ ಅವರು ಒಂದು ರಾತ್ರಿ ಬೆಳಗಾಗುವಾಗ ನಾಯಕರಾಗಿ ಬದಲಾದವರಲ್ಲ. ಭವಿಷ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಪರಿಗಣಿಸಲ್ಪಡುವಂತಹ ಮುಖ್ಯಮಂತ್ರಿ ಗಾದೆಯಲ್ಲಿ ಮುನ್ನುಗ್ಗುತ್ತಿರುವವರೇ ಜಮೀರ್ ಅವರು. ಮತ್ತೊಬ್ಬರನ್ನು ನಮಗೆ ಕಾಣಲು ಕೂಡ ಕಷ್ಟ ಸಾಧ್ಯ. ಅದೇ ಜಬ್ಬಾರ್ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಂಡಂತೆ ಜಮೀರ್ ಅವರನ್ನು ಮುಟ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಕಾಂಗ್ರೆಸ್ನ ಹೈಕಮಾಂಡ್ಗೆ ಕೂಡ ಗೊತ್ತಿದೆ. ಯಾಕೆಂದ್ರೆ ಅವರು ಮಾಸ್ ಲೀಡರ್, ಅವರು ಜನರಿಂದ ಬೆಳೆದು ಬಂದಂತಹ, ಜನರಿಂದ ಚುನಾಯಿಸಲ್ಪಟ್ಟಂತಹ ಒಂದು ನಾಯಕ. ಅವ್ರು ಮೊನ್ನೆ ಹೇಳಿದರು, ನಾನು ಮತ್ತೆ ಮೀಡಿಯಾದಲ್ಲಿ ಹೇಳಿದ್ದು ನಾನು ಕೇಳಿದೆ, ನಾನು ನಾಯಕನೇ ಅಲ್ಲ ಅಂತ.
ಅವರು ಹೇಳುದು ನಾನು ಸೇವಕ. ಅದರೆಡೆಯಲ್ಲಿ ಮುಸ್ಲಿಮರನ್ನು ಪರಸ್ಪರ ಎತ್ತಿ ಕಟ್ಟುವಂಥ ಶ್ರಮವನ್ನು ನಡೆಸಿದ್ದಾರೆ ಅವರು. ಅದು ನಿಮಗೆ ಗೊತ್ತಿದೆ, ಕಳೆದ KPCC ಕಚೇರಿಯಲ್ಲಿ ಮುಸಲ್ಮಾನರ ವಿರುದ್ಧವಾಗಿ ಪ್ರೆಸ್ ಮೀಟ್ ಮಾಡಲು ವ್ಯವಸ್ಥೆಯನ್ನು ಕಲ್ಪಿಸಿದ್ದೇ ಕಾಂಗ್ರೆಸ್ ಕಚೇರಿ. ಎಷ್ಟರ ಮಟ್ಟಿಗೆ ಸರಿ? ಮುಸ್ಲಿಮರನ್ನು ಎತ್ತಿಕಟ್ಟುವಂಥ ಪರಿಶ್ರಮ ಪರಸ್ಪರ ಮುಸಲ್ಮಾನರನ್ನೇ ಎತ್ತಿಕಟ್ಟಲಿಕ್ಕಾಗಿ ಅವರ ಮೇಲೆ ಸುದ್ದಿಗೋಷ್ಠಿಯನ್ನು ನಡೆಸಿ ಮುಸಲ್ಮಾನರನ್ನೇ ಹೊರಗಾಕುವಂಥ ಶ್ರಮಕ್ಕೆ ಮುಸಲ್ಮಾನರ ಹೆಸರಿಂದಲೇ ಪ್ರಯತ್ನ ಮಾಡುತ್ತಾ ಇದ್ದಾರೆ. ಅಲ್ಲಿ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ ಅವರು ಬಲಿಪಶುವಾಗಿದ್ದಾರೆ. ಅವರು ಈ ನಮ್ಮ ಜಮೀರ್ ಅಹಮದ್ ಸಾಹಬರನ್ನು ದೂರ ಮಾಡಿದರೆ, ಪಕ್ಷವನ್ನು ದೂರ ಮಾಡಿದರೆ ನಾನು ಬೇಗ ನಾಯಕನಾಗುವ ಕನಸು ಕಂಡಿರಬಹುದು. BZ ಜಮೀರ್ ಅವರಿಗೆ ಎಲ್ಲಿ ಹೋದರೂ ಮೈಕ್ ಸಿಕ್ಕ ತಕ್ಷಣ ಪ್ರೆಸ್ ಮೀಟ್ ಇರಲಿ, ಇನ್ನಿತರ ಯಾವುದೇ ಕಾರ್ಯಕ್ರಮಗಳಿರಲಿ, ಯಾವುದೇ ಸಂದರ್ಭದಲ್ಲೂ ಕೂಡ BZ ಜಮೀರ್ ಅವರು ಹೇಳುವಂಥ ಒಂದೇ ಒಂದು ಮಾತು, ನಮ್ಮ ಮುಖ್ಯಮಂತ್ರಿಯವರು 5 ವರ್ಷದ ಮುಖ್ಯಮಂತ್ರಿ, ಮಾನ್ಯ ಸಿದ್ದರಾಮಯ್ಯರವರು 5 ವರ್ಷ ಪೂರ್ತಿಗೊಳಿಸುವಂಥ ಮುಖ್ಯಮಂತ್ರಿ. ಅಂತಹ ಮುಖ್ಯಮಂತ್ರಿಯವರನ್ನು ಅಹಿಂದ ವರ್ಗದ ಒಂದು ನಾಯಕರಾಗೆನಿಸಿಕೊಂಡ BZ ಜಮೀರ್ ಅವರು ಅಥವಾ ಇನ್ನಿತರ ಕೆಲವರಿಗೆ ಒಂದು ಸಂಕಷ್ಟ ಎದುರಾದಾಗ ಯಾಕೆ ಸಿದ್ದರಾಮಯ್ಯರವರು ಯಾವುದೇ ಒಂದು ಮಾತನ್ನು ಆಡುತ್ತಾ ಇಲ್ಲ? ಏನಾದರೂ ಇದರಲ್ಲಿರುವ ಒಳ ಜಗಳವ, ಇನ್ನಿತರ ಯಾವುದೋ ಒಂದು ಇರಬೇಕು. ಏನು ಇದರ ಅರ್ಥವೇನು? ನಿಮ್ಮ ಈ ಮಾತು ನನಗೆ ಅಕ್ಷರಶಃ ಸತ್ಯ ಬಂದು ನನಗೆ ಅನಿಸ್ತಾ ಇದೆ. ಯಾಕೆಂದರೆ ಜಮೀರ್ ಅವರು ಸಿದ್ದರಾಮಯ್ಯರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಬಂದ ನಾಯಕರು. ಇತ್ತೀಚೆಗೆ ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಬಳಿಕ ಸಿದ್ದರಾಮಯ್ಯನವರ ನಿಲುವಿನಲ್ಲಿ ಏನಾದರೂ ಒಂದು ಬದಲಾವಣೆ ಬಂದಿದೆಯಾ? ಅಹಿಂದ ಪರವಾಗಿ ಅವರು ಮಾತು ಎತ್ತುತ್ತಾ ಇರುವುದು ಅಹಿಂದ ನಾಯಕರಾಗಿ ಗುರುತಿಸಿಕೊಂಡಂತಹ ಸಿದ್ದರಾಮಯ್ಯ ಅಹಿಂದ ಚಳುವಳಿ ಮಾಡಿದಕ್ಕಾಗಿಯೇ JDSನಿಂದ ವಜಾಗೊಳಿಸಲ್ಪಟ್ಟ ಕಾಂಗ್ರೆಸ್ಗೆ ಬಂದಂತಹ ಒಂದು ನಾಯಕರು. ಅದೇ ಅಹಿಂದ ವರ್ಗದ ನಾಯಕರಾಗಿರುವಂತಹ ಜಮೀರ್ ಅಹಮದ್ ಸಾಹಬ್ ಸಹಿತವಿರುವ ಅಲ್ಪಸಂಖ್ಯಾತ ನಾಯಕರಿಗೆ ಹಿನ್ನಡೆಯಾಗುವಂತಹ ಈ ಸಂದರ್ಭದಲ್ಲಿ ಅವರು ಮೌನಿಯಾಗುತ್ತಿರುವುದು, ಅದರಿಂದ ಏನೆಲ್ಲ ಒಂದು ಸಂಶಯ ನಮಗೆ ಬರ್ತಾ ಇದೆ. ಪ್ರಮುಖವಾಗಿ ನಮಗೆ ಹೇಳಲಿಕ್ಕೆ ಇರುವುದು, ಮುಸ್ಲಿಮರ ಮಾತಿಗೆ ಬೆಲೆ ನೀಡಿ ದಾವಣಗೆರೆ ದಕ್ಷಿಣದಲ್ಲಿ ನಾವು ಟಿಕೆಟ್ ಕೊಟ್ಟರೆ ಅವರ ಬೇಡಿಕೆ ಇನ್ನೂ ಕೂಡ ಹೆಚ್ಚಾಗಬಹುದು. ಈಗಾಗಲೇ ಕಳೆದ ಚುನಾವಣೆಯಲ್ಲಿ 15 ಸೀಟ್ ಕೊಟ್ಟದ್ದು. ಮುಂದಿನ ಚುನಾವಣೆ ಬರುವಾಗ 2028ರಲ್ಲಿ 40 ಸೀಟ್ ಕೇಳಬಹುದೇ ಎಂಬ ಆತಂಕ. ಹಾಗೆ ಮುಸ್ಲಿಮರಿಗೆ 40 ಸೀಟ್ ಕೊಟ್ಟರೆ ಅದರಿಂದ ಉಂಟಾಗುವಂತಹ ಅಡಚಣೆ ಅದೆಲ್ಲವನ್ನು ಮನಸ್ಸಿನಲ್ಲಿ ಕಂಡು ಅವರು ಮೌನಿಯಾಗಿದ್ದ. ಅಥವಾ ಪ್ರಬಲ ಇಲ್ಲಿಯ ಸಮುದಾಯದವರು ಮುಸ್ಲಿಂ ನಾಯಕರು ಬೆಳೆದು ಬರಬಾರದು ಎಂಬ ರೀತಿಯಲ್ಲಿ ಅವರಿಗೆ ಮುಸ್ಲಿಮರನ್ನು ಅಲ್ಲೇ ಹುಟ್ಟು ಹಾಕುವಂತಹ ಶ್ರಮ ಮಾಡಿದ್ದ. ಅವರು ಮಾಡಿದಂತಹ ಒಂದು ದೊಡ್ಡ ಕುತಂತ್ರಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಬಲಿಯಾಗಿದ್ದ ಅಂತ ಗೊತ್ತಾಗ್ತಾ ಇಲ್ಲ. ಅದು ಅಲ್ಲದೆ ರಾಜಕೀಯ ಪಡಸಾಲೆಯಲ್ಲಿ ಮತ್ತೊಂದು ಮಾತು ಕೂಡ ಹರಿದಾಡ್ತಾ ಇದೆ. ಇನ್ನು 2 ವರ್ಷದಲ್ಲಿ ಈ ಸರ್ಕಾರ ಕಂಪ್ಲೀಟ್ ಆಗ್ತದೆ. ಸಿದ್ದರಾಮಯ್ಯ ಅವರು ಕೆಲವೊಮ್ಮೆ ರಾಜಕೀಯವಾಗಿ ನಿವೃತ್ತಿ ಕೂಡ ಆಗಬಹುದು. ತನ್ನ ಮಗ ಯತೀಂದ್ರರವರ ಭವಿಷ್ಯಕ್ಕಾಗಿ ಅವರನ್ನು ಉಪಮುಖ್ಯಮಂತ್ರಿ ಮಾಡೋದಕ್ಕೋ ಅಥವಾ ಅವರನ್ನು ಸಚಿವರನ್ನು ಮಾಡೋದಕ್ಕಾಗಿ ತನ್ನ ಮಗನ ರಾಜಕೀಯ ಭದ್ರ ಬುನಾದಿ ಲಭಿಸಲು ಅದಕ್ಕೆ ತಡೆಯಾಗಿ ಬರುವಂತಹ ಎಲ್ಲ ನಾಯಕರನ್ನು, ಪ್ರತ್ಯೇಕವಾಗಿ BZ ಜಮೀರ್ ಅಂತಹ ನಾಯಕರನ್ನು ತುಳಿದು ಅವರನ್ನು ಅಲ್ಲಿಯ ಮಟ್ಟ ಹಾಕುವಂತಹ ಒಂದು ಶ್ರಮದ ಭಾಗವಾಗಿ ಸಿದ್ದರಾಮಯ್ಯನವರು ಮೌನ ತಾಳಿದ್ದಾರಾ ಅಂತ ನಮ್ಗೆ ಗೊತ್ತಾಗುತ್ತಿಲ್ಲ. ಅದು ಅಲ್ಲದೆ ನೀವು ಜಮೀರ್ ಅಹಮದ್ರಂತಹ ನಾಯಕರನ್ನು ಹೊರಗಿಟ್ಟು ಬಿಡಿ, ಅವರು ಬೇಡ, 5 ವರ್ಷ ನೀವೇ ಆಡಳಿತ ನಡೆಸಿ ಎಂಬ ಒಂದು ಸಲಹೆಯನ್ನು ಉನ್ನತ ನಾಯಕರು ಅಥವಾ ಬೇರೆ ಯಾರಾದರೂ ಸಿದ್ದರಾಮಯ್ಯರ ಕಿವಿಗೆ ಊದಿದ್ದಾರಾ? ಇದೆಲ್ಲ ನಮಗೆ ಸಂಶಯ ಬರ್ತಾ ಇದೆ. ಏಕೆಂದರೆ ಅಹಿಂದ ಧ್ವನಿಯಾಗಿ ನಿಲ್ಲಬೇಕಾದವರು ಸಿದ್ದರಾಮಯ್ಯ. ಅಹಿಂದ ನಾಯಕರಿಗಾಗಿ, ಮುಸ್ಲಿಮರಿಗಾಗಿ ಏನು, ಅದೂ ಅಲ್ಲದೆ ದಾವಣಗೆರೆ ದಕ್ಷಿಣದಲ್ಲಿ ಚುನಾವಣೆ ನಡೆದು ಫಲಿತಾಂಶ ಬಂದಿಲ್ಲ. ಮರುದಿನ ನೀವು ಆಗ ಹೇಳಿದಂತೆ KPCC ಕಚೇರಿಯಲ್ಲೇ 2 ನಾಯಕರು ಜಮೀರ್ ಅಹಮದ್ರಂತಹ ನಾಯಕರ ವಿರುದ್ಧ ರಿಜ್ವಾನ್, ಅದರಲ್ಲಿ ಏನೋ ಒಂದು ಷಡ್ಯಂತರ ಪಕ್ಕ ಏನಾದರೂ ಇರಬಹುದು ಪಕ್ಕ. ಸಿದ್ದರಾಮಯ್ಯರ ಈ ಮೌನದ ಹಿಂದೆ ಸಾಕಷ್ಟು ಅನುಮಾನಗಳು ನಮಗೆ ಬರ್ತಾ ಇದೆ. ಸಿದ್ದರಾಮಯ್ಯರು ಈ ಸಂದರ್ಭದಲ್ಲಿ ಮಾತನಾಡದೆ ಸುಮ್ಮನಿರಬೇಕಾದವರಲ್ಲ. ಈ ಸಂದರ್ಭದಲ್ಲಿ ನನಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ಇರೋದು, ಕರ್ನಾಟಕದಲ್ಲಿ ಅದೆಷ್ಟು ಉಪಚುನಾವಣೆಗಳು ನಡೆದಿದೆ, ಎಷ್ಟು ಸಾರ್ವತ್ರಿಕ ಚುನಾವಣೆಗಳು ಕೂಡ ನಡೆದಿದೆ. ಈ ಚುನಾವಣೆಗಳಲ್ಲೂ ಎಲ್ಲೂ ಇಲ್ಲದಂತಹ ಒಂದು ಕ್ರೌಡ್ ಈ ಮುಸ್ಲಿಂ ಸಮುದಾಯದಲ್ಲಿ ಸೃಷ್ಟಿಯಾಗಿದೆ. ಎಲ್ಲ ಕಡೆಯೂ ಕೂಡ ದಾವಣಗೆರೆ ದಕ್ಷಿಣದ ಚುನಾವಣಾ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಮಾತುಕತೆಗಳು, ತುಂಬ ಅಭಿಪ್ರಾಯಗಳು ಕೂಡ ಬಂದಿದೆ. ಅದಕ್ಕೆ ಕಾರಣ ಏನಿರ್ಬೋದು? ಮೊಟ್ಟ ಮೊದಲಾಗಿ ದಾವಣಗೆರೆ ಕ್ಷೇತ್ರದಲ್ಲಿ ನಡೆದಂತಹ
ಅಭ್ಯರ್ಥಿಯ ಆಯ್ಕೆ ಪ್ರಕ್ರಿಯೆ ತಪ್ಪಿದ್ದು. ಒಂದು ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನು ಆರಿಸುವುದು, ಆಯ್ಕೆ ಮಾಡುವುದು ಅದು ಆಂತರಿಕ ವಿಷಯ. ಆದರೂ ಕೂಡ ಅದರಲ್ಲಿರುವ ಆ ಕ್ಷೇತ್ರದ ಪ್ರತಿಯೊಬ್ಬ ಮನುಷ್ಯನ ಮಾನಸವನ್ನು ಗೆದ್ದು ಅಲ್ಲಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕಿತ್ತು. ಅದೆಲ್ಲವನ್ನೂ ಬಿಟ್ಟು ಅದು ಯಾವುದಕ್ಕೂ ಅರ್ಥೈಸದೆ, ಅಲ್ಲಿರುವಂತಹ ಮುಸಲ್ಮಾನರ ಬೇಡಿಕೆಯನ್ನು ಪರಿಗಣಿಸದೆ, ಇನ್ನು ಅದು ಬಿಟ್ಟು ಆ ಮುಸಲ್ಮಾನರಿಗೆ ಸಮಾಧಾನದ ಮಾತುಗಳನ್ನು ಆಡದೆ ಅವರನ್ನು ಬೇಕಾಬಿಟ್ಟು ಅವಹೇಳನ ಮಾಡುವ ರೀತಿಯಲ್ಲಿ ಒಂದು ಕುಟುಂಬದ ವ್ಯಕ್ತಿಯನ್ನು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದೇ ಒಂದು ಮೊಟ್ಟ ಮೊದಲನೆಯ ತಪ್ಪು. ಎರಡನೇದಾಗಿ ಏನೆಂದರೆ, ಅಲ್ಲಿಯ ಉಸ್ತುವಾರಿಯಾಗಿರುವಂಥ ಸುರ್ಜೇವಾಲಾರವರು ಹೇಳಿದ ಮಾತು, ಉಲಮಾಗಳು ಯಾರೇ ಬಂದರೂ ಕೂಡ ಇಲ್ಲಿ ಸೀಟನ್ನು ಕೊಡಲು ಸಾಧ್ಯವಿಲ್ಲ, ಇಲ್ಲಿ ಯಾವುದನ್ನು ಕೂಡ ಆಯ್ಕೆ ಮಾಡಲು ಅವರಿಂದ ಸಾಧ್ಯವಿಲ್ಲ ಎಂಬ ಉಲಮಾಗಳ ಮೇಲೆ ಕೊಟ್ಟಂಥ ಅಗೌರವ ಮಹತ್ತರವಾದ ರೀತಿಯಲ್ಲಿ ಒಂದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡಲು ಸಾಧ್ಯವಾಯಿತು. ಮೂರನೇದಾಗಿ ಸ್ವಾಭಿಮಾನಕ್ಕೆ ಧಕ್ಕೆಯನ್ನು ಕೂಡ ಉಂಟು ಮಾಡಿದ್ದಾರೆ. ಅದೇ ರೀತಿ ನಾಯಕರೆನಿಸಿಕೊಂಡವರು ಪರಸ್ಪರ ಮುಸಲ್ಮಾನರೆಡೆಯಲ್ಲೇ ಎತ್ತಿ ಕಟ್ಟುವ ಪ್ರಯತ್ನಗಳು, ಇದೆಲ್ಲವೂ ಅಲ್ಲಿನ ದಂಗಳಿಗೆ ಕಾರಣವಾಗಿದೆ ಎಂಬುದು ನಮ್ಮ ಅನಿಸಿಕೆ. ದಾವಣಗೆರೆ ಕ್ಷೇತ್ರದಿಂದ ಆರಂಭಗೊಂಡ ಈ ಬೆಳವಣಿಗೆಗಳು ಮುಂದಿನ ಹಂತದಲ್ಲಿ ರಾಜ್ಯ ರಾಜಕೀಯದಲ್ಲಿ ಯಾವ ರೀತಿಯ ಬೆಳವಣಿಗೆ ಬರಬಹುದು? ದಾವಣಗೆರೆ ದಕ್ಷಿಣದ ಈ ಚುನಾವಣೆ ಸಂಬಂಧವಾಗಿ ನಡೆದಂತಹ ಎಲ್ಲ ಪ್ರಕ್ರಿಯೆ ಮತ್ತು ಪ್ರಹಸನಗಳು ಮುಸ್ಲಿಮರು ಪರ್ಯಾಯವಾದಂತಹ ಮಾರ್ಗವನ್ನು ಕಾಣುತ್ತಾ ಇದ್ದಾರೆ ಎಂಬುದಕ್ಕಿಂತ ಸೂಚನೆಯಾಗಿದೆ. ಮುಸ್ಲಿಮರಿಗೆ ಕಾಂಗ್ರೆಸ್ ಪಕ್ಷವೇ ಆಗಬೇಕು ಎಂಬುದು ಯಾವ ನೀತಿಯೂ ಇಲ್ಲಿಲ್ಲ, ಯಾವ ಕಡ್ಡಾಯವೂ ಮುಸ್ಲಿಮರಿಗಿಲ್ಲ. ಮುಸ್ಲಿಮರ ಪರವಾಗಿ ಯಾರು ನಿಲ್ಲುತ್ತಾರೋ, ಆ ಮುಸ್ಲಿಂ ಸಮುದಾಯದ ಧ್ವನಿಯಾಗಿ ಯಾರು ಬರುತ್ತಾರೋ ಅವರಿಗೆ ಸಪೋರ್ಟ್ ಮಾಡಿದಂತಹ ನಿದರ್ಶನಗಳು ಧಾರಾಳ ನಮ್ಮ ಮುಂದಿದೆ. ರಾಜಕೀಯ ಎಂಬುದು ಅದು ನಿಂತ ನೀರಲ್ಲ, ಹರಿಯುವ ನೀರು. ಮುಸ್ಲಿಮರು ಭವಿಷ್ಯದಲ್ಲಿ ಯಾವ ರೀತಿ ಬೇಕಾದರೂ ಕೂಡ ರಿಯಾಕ್ಷನ್ ಕೊಡ್ಬೋದು. ಸಂದರ್ಭಕ್ಕೆ ಅನುಗುಣವಾಗಿ ಏನೂ ಕೂಡ ಇಲ್ಲಿ ಬದಲಾವಣೆ ಆಗ್ಬೋದು. ದಾವಣಗೆರೆ ದಕ್ಷಿಣ ಇದಕ್ಕೊಂದು ಉದಾಹರಣೆ ಮಾತ್ರ. ಯಾಕೆಂದರೆ ಅಲ್ಲಿ ಮುಸಲ್ಮಾನರ ಪರವಾಗಿ ಕಾಂಗ್ರೆಸ್ನಿಂದ ಅಭ್ಯರ್ಥಿಯನ್ನು ನೀಡದಿದ್ದಾಗ ಅವರು ಪರಸ್ಪರ ಬಹಿರಂಗವಾಗಿ ಕಾಂಗ್ರೆಸ್ ವಿರುದ್ಧ ಸಮರ ಸಾರಿ ಅಲ್ಲಿ ಪರ್ಯಾಯ ವ್ಯವಸ್ಥೆಯನ್ನು, ಅದು ಪಕ್ಷೇತರ ಮೂಲಕ ಆಗಿರ್ಬೋದು ಅಥವಾ ಇತರ ಅಭ್ಯರ್ಥಿಗಳ ಮೂಲಕವಾಗಿರೋ ಅವರೊಂದು ಪರ್ಯಾಯ ವ್ಯವಸ್ಥೆಯನ್ನು ಚಿಂತಿಸುತ್ತಿದ್ದಾರೆ ಎಂಬುದು ಇದರಿಂದ ಸ್ಪಷ್ಟವಾಗಿ ಕಾಂಗ್ರೆಸ್ಗೆ ನೀಡುವಂತಹ ಒಂದು ಸಂದೇಶವಾಗಿದೆ. ಅದನ್ನು ಕಾಂಗ್ರೆಸ್ನ ನಾಯಕರು ಕೂಡ ಅರಿತುಕೊಂಡಿದ್ದಾರೆ ಎಂಬುದಾಗಿದೆ ಹಗಲಿನಷ್ಟೇ ಸತ್ಯ. DK ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಅಲ್ಪಸಂಖ್ಯಾತ ನಾಯಕರ ವಿರುದ್ಧ ಶಿಸ್ತು ಕ್ರಮ ಕೈಗೊಂಡದ್ದು ಸರಿಯಲ್ಲ ಎಂಬ ಮಾತನ್ನು ಬಹಿರಂಗವಾಗಿ ಸತೀಶ್ ಜಾರಕಿಹೊಳಿ ಅವರು ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾಕೆಂದರೆ ಮುಸ್ಲಿಮರಿಗೆ ಅಸಮಾಧಾನವಾಗಿದೆ, ಅವರಿಗೆ ಅನ್ಯಾಯವಾಗಿದೆ ಎಂಬ ಮಾತನ್ನು ಅವರು ಕೂಡ ಒಪ್ಪಿಕೊಳ್ಳುತ್ತಾ ಇದ್ದಾರೆ. ಆ ಮೂಲಕ ಮಾತನಾಡಬೇಕಾದಂತಹ ಅಹಿಂದ ನಾಯಕರಾಗಿರುವಂಥ ಸಿದ್ದರಾಮಯ್ಯ ಸರ್ ಅವರು ಮಾತನಾಡದ ಮೌನಿಯಾದಾಗ ಸತೀಶ್ ಜಾರಕಿಯವರ ಆ ಮಾತು, ಮುಸ್ಲಿಮರು ಅವರ ಆ ಮಾತನ್ನು, ಅವರ ಹೇಳಿಕೆಯನ್ನು ಸಂಪೂರ್ಣವಾಗಿ ಅವರು ವೀಕ್ಷಣೆ ಮಾಡುತ್ತಾ ಇದ್ದೇನೆ. ಜಮೀರ್ ಅಹಮದ್ ಸಾಹೇಬ್ರವರು ಮುಸ್ಲಿಂ ಸಮುದಾಯದ ಪರವಾಗಿ ನಿಂತಾಗ ಅವರ ಪರವಾಗಿ ಮುಸ್ಲಿಂ ಸಮುದಾಯವನ್ನು ನಿಂತು ಮುಸ್ಲಿಮರು ಅವರನ್ನೇ ಒಂದು ನಾಯಕರಾಗಿ ಪ್ರತಿಬಿಂಬಿಸುವಂತಹ ಒಂದು ಮಟ್ಟಕ್ಕೆ ಬೆಳೆದಿದೆಂದರೆ ಮುಸ್ಲಿಮರು ರಾಜಕೀಯವಾಗಿ ಪ್ರಬುದ್ಧರಾಗಿದ್ದಾರೆ. ರಾಜಕೀಯದ ಆಳವನ್ನು ಅರಿತು ಹರಿಯುವ ನೀರಿನಂತೆ ಯಾವ ಸಂದರ್ಭದಲ್ಲೂ ಯಾವ ರೀತಿಯೂ ಕೂಡ ಬದಲಾವಣೆ ಆಗ್ಬೋದು ಎಂಬಂತಹ ಒಂದು ಉದಾಹರಣೆ, ಸ್ಪಷ್ಟವಾದ ನಿದರ್ಶನ ದಾವಣಗೆರೆ ದಕ್ಷಿಣದ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ನೀಡಿದೆ ಎಂಬುದು ನನ್ನ ಮಾತಾಗಿದೆ. ಕಾಂಗ್ರೆಸ್ ಪಕ್ಷ ತೆಗೆದ ಶಿಸ್ತು ಕ್ರಮವು ಧರ್ಮ ನೋಡದೆ ತೆಗೆದಿದೆಯೇ ಎಂಬ ಅಭಿಪ್ರಾಯವು ತಮಗಿದೆಯೇ? ಖಂಡಿತವಾಗಿಯೂ ಆ ಅಭಿಪ್ರಾಯ ನನಗೆ ಇಲ್ಲ. ಕಾರಣ, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಎಂಬ ಆರೋಪ ಬಂದಾಗ ಕಾಂಗ್ರೆಸ್ ಪಕ್ಷವು ಆ ಮಾಡಿದಂತಹ ವ್ಯಕ್ತಿಯ ಧರ್ಮವನ್ನು ನೋಡುತ್ತದೆ. ಧರ್ಮ ನೋಡಿ ಮುಸಲ್ಮಾನರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದರೆ ಅದನ್ನು ಆದಷ್ಟು ಬೇಗ ಅವರನ್ನು ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತಹ ಪ್ರಯತ್ನ ಅವರು ಮಾಡ್ತಾರೆ. ಅದಕ್ಕೆ ಉದಾಹರಣೆಯಾಗಿದೆ ಅಬ್ದುಲ್ ಜಬ್ಬಾರ್ ಆಗಿರ್ಬೋದು, ನಜೀರ್ ಅಹಮದ್ ಆಗಿರ್ಬೋದು. ಅವರಿಗೆ ಶೋಕಾಸ್ ನೋಟಿಸ್ ಕೂಡ ಕೊಟ್ಟಿಲ್ಲ, ಅವರ ಉತ್ತರವನ್ನು ಕೂಡ ಪಡೆದಿಲ್ಲ, ಏಕಾಏಕಿಯಾಗಿ ಅವರನ್ನು ಅಮಾನತು ಮಾಡುತ್ತಾರೆ. ಅದೇ ಸಂದರ್ಭದಲ್ಲಿ ಪಕ್ಷ ಬಿಟ್ಟು ಪಕ್ಷ ನೋಡದೆ ಶಿಸ್ತು ಕ್ರಮ ತೆಗೆದುಕೊಂಡಿದಂತ ಹೇಳಿದರೆ ನಮಗೆ ಹೇಳಲಿಕ್ಕೆ ನೂರಾರು ಉದಾಹರಣೆಗಳಿವೆ. ನೀವು ದಾವಣಗೆರೆ ಚುನಾವಣೆಯ ಒಂದು ಸಂದರ್ಭವನ್ನು ನೋಡಿ, ಅಲ್ಲಿಯ ಮಲ್ಲಿಕಾರ್ಜುನರವರು ಸಿದ್ದರಾಮಯ್ಯ ಸರ್ಕಾರದ ಸಚಿವರು, ಅವರು ಪಕ್ಷದ ಅಭ್ಯರ್ಥಿಯಾಗಿ ಇನ್ನೂ ಕೂಡ ಒಬ್ಬರನ್ನು ಆಯ್ಕೆ ಮಾಡುವ ಮೊದಲೇ ತನ್ನ ಮಗ ಸಮರ್ಥರನ್ನು ನಾಮಪತ್ರ ಸಲ್ಲಿಕೆ ಮಾಡಿಸಿದ್ದಾರೆ.
ಏಕೆಂದರೆ ನೀವು ಅಭ್ಯರ್ಥಿಯಾಗಿ ಬಿ ಫಾರಂ ಕೊಟ್ಟರೂ ಕೊಡದಿದ್ದರೂ ನನ್ನ ಮಗ ಸಮರ್ಥ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಾರೆ, ಅದರ ಭಾಗವಾಗಿ ಮಗನಿಂದ ನಾಮಪತ್ರ ಸಲ್ಲಿಕೆ ಮಾಡಿಸಿದರೂ ಕೂಡ ಅಂತಹ ಮಲ್ಲಿಕಾರ್ಜುನ್ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳದೆ ಆ ಸಮರ್ಥಿಗೆ ಕೂಡ ಏನು ಮಾಡಿದ್ದಾರೆ, ಬಿ ಫಾರಂ ನೀಡಿ ಅಧಿಕೃತ ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ಅಲ್ಲಿ ಶಿಸ್ತು ಕ್ರಮ ಇಲ್ವಾ? ಇದೇ ಸಮರ್ಥರವರ ಅಜ್ಜ ಮಲ್ಲಿಕಾರ್ಜುನರವರ ತಂದೆ ಶ್ಯಾಮನೂರು ಶಿವಶಂಕರಪ್ಪರವರು ಇಂದೊಮ್ಮೆ ಅವರು ಜೀವಂತವಿದ್ದಾಗ ಶಿವಮೊಗ್ಗ ಚುನಾವಣೆಗೆ ಹೋದ ಸಂದರ್ಭದಲ್ಲಿ ಅಲ್ಲಿಯ BJP ಅಭ್ಯರ್ಥಿಯಾಗಿರುವಂತಹ ರಾಘವೇಂದ್ರರವರಿಗೆ ಬೆಂಬಲ ನೀಡಿ ಇವರನ್ನು ನೀವು ವಿನ್ ಮಾಡಿ ಗೆಲ್ಲಿಸಿಕೊಡಿ ಅಂತ ಬಹಿರಂಗವಾಗಿ ಘೋಷಣೆ ಮಾಡಿದ್ದಾರೆ. ಅಲ್ಲಿ ಯಾವ ಶಿಸ್ತು ಕ್ರಮವೂ ಕೂಡ ತೆಗೆದಿಲ್ಲ. ಶಿಸ್ತು ಕ್ರಮ ತೆಗೆಯುವುದು ಬಿಡಿ, ಅವರ ವಿರುದ್ಧ ಮಾತನಾಡುವಂತಹ, ಅವರ ವಿರುದ್ಧ ತುಟ್ಟಿ ಪಿಟ್ಟಿ ಕೆನ್ನಲು ಕೂಡ ಒಬ್ಬ ನಾಯಕ ಕೂಡ ಕಾಂಗ್ರೆಸ್ನಲ್ಲಿ ಇರಲಿಲ್ಲ. ಹೆಚ್ಚೇಕೆ ರಾಹುಲ್ ಗಾಂಧಿಯವರು ಎಲ್ಲ ಕಡೆಯೂ ದೇಶದಾದ್ಯಂತ ಹೇಳುತ್ತಿರುವಂತಹ ಒಂದು ಮಾತು, ಕಾಂಗ್ರೆಸ್ನಲ್ಲಿರುವಂತಹ RSSನವರನ್ನು ಹೊರಗೆ ಹಾಕಬೇಕೆಂದು ರಾಹುಲ್ ಗಾಂಧಿಯವರು ಪ್ರತಿಪಾದಿಸ್ತಾ ಇದ್ದಾರೆ. ಅದೇ ರಾಹುಲ್ ಗಾಂಧಿಯವರ ಪಕ್ಷದ ಕರ್ನಾಟಕದ ರಾಜ್ಯಾಧ್ಯಕ್ಷರಾಗಿರುವಂತಹ DKC ಅವರು ಸದನದಲ್ಲಿ RSS ಗೀತೆಯನ್ನು ಹಾಡಿದ್ದಾರೆ. ಅದರ ವಿರುದ್ಧ ಮಾತನಾಡಲು, ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲು ಇಲ್ಲಿ ಯಾರೂ ಇಲ್ಲ. ಕಾಂಗ್ರೆಸ್ ಪಕ್ಷವು ಧರ್ಮವನ್ನು ಬಿಟ್ಟು ಧರ್ಮ ನೋಡದೆ ಶಿಸ್ತು ಕ್ರಮ ಕೈಗೊಂಡಿದೆ ಎಂಬುದಕ್ಕೆ ನನಗೆ ವಾದವೇ ಇಲ್ಲ. ಏಕೆಂದರೆ ಮುಸ್ಲಿಮರು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗವಾಗಿದ್ದಾರೆ ಎಂಬ ಮಾತು ಸಿಕ್ಕರೆ ಸಾಕು, ಯಾರಾದರೂ ಕಿವಿಗೆ ಊದಿದರೆ ಸಾಕು, ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲು ಆದಷ್ಟು ಬೇಗ ಅವರು ಬರುತ್ತಾರೆ. ಇತರರು ಏನೇ ತಪ್ಪು ಮಾಡಿದರೂ ಕೂಡ ಅದನ್ನು ಮುಚ್ಚಿ ಹಾಕುವಂತಹ ಶ್ರಮಗಳು ನಡೆಯುತ್ತಿರುವುದು ನನಗೂ ನಿಮಗೂ ಎಲ್ಲರಿಗೂ ತಿಳಿದಂತಹ ವಿಷಯ. ದಾವಣಗೆರೆಯ ಫಲಿತಾಂಶದ ಕುರಿತು ತಮ್ಮ ಅಭಿಪ್ರಾಯವೇನು? ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಗೆಲ್ಲಲಿ ಸೋಲಲಿ ಸಮುದಾಯದ ಮುಂದೆ BZ ಜಮೀರ್ ಅಹಮದ್ ಸಾಬ್ರವರು ಗೆದ್ದಿದ್ದಾರೆ. ಸಮುದಾಯದ ಪ್ರಬಲ ಧ್ವನಿಯಾಗಿ ಅವರು ಮಾರ್ಪಟ್ಟಿದ್ದಾರೆ. ಸಮುದಾಯದ ನಾಡಿ ಮಿಡಿತ ಅರಿತ, ಸಮುದಾಯದೊಂದಿಗೆ ಆತ್ಮೀಯ ಬೆಸುಗೆ ಇರುವಂತಹ ನಾಯಕರಾಗಿ BZ ಜಮೀರ್ ಸರ್ ಅವರು ಹೊರಹೊಮ್ಮಿದ್ದಾರೆ. ಆ ಚುನಾವಣೆಯ ಫಲಿತಾಂಶವು ಮುಂಬರುವ 2028ನೇ ಚುನಾವಣೆಯ ದಿಕ್ಸೂಚಿ ಎಂದರೆ ಹೇಳ್ಬೋದು. ಮುಸ್ಲಿಮರು ರಾಜಕೀಯವಾಗಿ ಪ್ರಬುದ್ಧವಾಗಿದ್ದನ್ನು ತೋರ್ಪಡಿಸಲು ಸಿಕ್ಕಂತಹ ಒಂದು ಅವಕಾಶವಾಗಿ ದಾವಣಗೆರೆ ದಕ್ಷಿಣವನ್ನು ಉಪಯೋಗಿಸಿದ್ದಾರೆ. ಒಂದಂತೂ ಸತ್ಯ, ಈ ಒಂದು ಸಂದರ್ಭದಲ್ಲಿ ಈ ಒಂದು ಚುನಾವಣಾ ಭಾಗವಾಗಿ ಮುಸ್ಲಿಂ ಸಮುದಾಯ ಗೆದ್ದಿದೆ. ಇದನ್ನು ಯಾವ ರೀತಿ ಕಾಂಗ್ರೆಸ್ ಪಕ್ಷ ತಿದ್ದುಕೊಳ್ಳುವಂತಹ ಪ್ರಯತ್ನ ಮಾಡಬಹುದು? ದಾವಣಗೆರೆ ದಕ್ಷಿಣದ ಚುನಾವಣೆ ಅದರ ಆರಂಭದಿಂದ ಹಿಡಿದು ಈ ತನಕ ನಡೆದಂತಹ ಎಲ್ಲ ವಿದ್ಯಮಾನವನ್ನು ಸೂಕ್ಷ್ಮವಾಗಿ ಗಮನಿಸುವಾಗ ಇಲ್ಲಿಯ ಕಾಂಗ್ರೆಸ್ ಪಕ್ಷವು ಮುಸಲ್ಮಾನರ ವಿಶ್ವಾಸವನ್ನು ಕಳೆದುಕೊಳ್ಳುತ್ತಾ ಇದೆ ಎಂಬುದು ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇದೆ. ಯಾಕೆಂದರೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಎಂಬ ನೆಪ ಹೇಳಿ ಚುನಾವಣೆಯ ಮರುದಿವಸವೇ ಯಾವುದೇ ರೀತಿಯ ಶೋಕಾಸ್ ನೋಟಿಸ್ ನೀಡದೆ, ಯಾವುದೇ ರೀತಿಯ ಉತ್ತರವನ್ನು ಪಡೆಯದೆ ಅಮಾನತು ಮಾಡುವಂತಹ ಒಂದು ಕೆಲಸಕ್ಕೆ ಕಾಂಗ್ರೆಸ್ ಪಕ್ಷವು ಮುಂದಾಗಿದೆ. ಅಲ್ಪಸಂಖ್ಯಾತ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂತಹ ಅಬ್ದುಲ್ ಜಬ್ಬಾರ್ರವನ್ನು ಅಮಾನತು ಮಾಡಿ ಆ ಒಂದು ಘಟಕವನ್ನೇ ವಿಸರ್ಜಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿಯ ರಾಜಕೀಯ ಕಾರ್ಯದರ್ಶಿಯಾಗಿರುವಂತಹ ಆ ಹುದ್ದೆಯಿಂದ ನಸೀರ್ ಅಹಮದ್ರನ್ನು ನೀವು ತೆರವುಗೊಳಿಸಿದ್ದೀರಿ. ಇದೆಲ್ಲವೂ ಸೂಕ್ಷ್ಮವಾಗಿ ಮುಸ್ಲಿಂ ಸಮುದಾಯವು ಗಮನಿಸ್ತಾ ಇದೆ. ನೀವು ಮಾಡಿದಂತಹ ತಪ್ಪುಗಳನ್ನು ಒಪ್ಪಿ ಆದಷ್ಟು ಬೇಗ ಈ ಅಮಾನತು ಆದೇಶಗಳನ್ನು ತಕ್ಷಣವೇ ಅದನ್ನು ಹಿಂಪಡೆಯಬೇಕಾದಂತಹ ಒಂದು ಅನಿವಾರ್ಯತೆ ಇಲ್ಲಿ ಎದುರಾಗುತ್ತಾ ಇದೆ. ಅದಲ್ಲದಿದ್ದರೆ ಇದೆಲ್ಲವನ್ನು ಸೂಕ್ಷ್ಮವಾಗಿ ವೀಕ್ಷಿಸುವಂತಹ ಮುಸ್ಲಿಂ ಸಮುದಾಯವು ಯಾವ ರೀತಿಯಲ್ಲಿ ಎದುರೇಟು ನೀಡಬಹುದು ಎಂದು ಹೇಳಲು ನಮಗೆ ಸಾಧ್ಯವೇ ಇಲ್ಲ. ಮತ್ತೊಂದು ಕಡೆ ಮುಸ್ಲಿಂ ನಾಯಕರನ್ನು ಪರಸ್ಪರ ಎತ್ತಿಕಟ್ಟಿ ಸಮುದಾಯದ ನಾಯಕರನ್ನು ಮುಗಿಸುವಂತಹ ಕುಪ್ರಯತ್ನಗಳು, ಷಡ್ಯಂತ್ರಗಳು ಕಾಂಗ್ರೆಸ್ನ ಉನ್ನತ ನಾಯಕರಿಂದ ನಡೆಯುತ್ತಾ ಇದೆ. ಅದನ್ನು ಕೂಡ ನಮ್ಮ ಗಮನಕ್ಕೆ ಬರ್ತಾ ಇದೆ. ಅದನ್ನು ಕೂಡ ತಕ್ಷಣವೇ ನಿಲ್ಲಿಸಬೇಕು. ಅದೂ ಅಲ್ಲದೆ ಮುಸ್ಲಿಮರಿಗೆ ಬೇಕಾದಂತಹ ಸೂಕ್ತವಾದಂತಹ ಅವರ ಅರ್ಹತೆಗೆ ಯೋಗ್ಯವಾದಂತಹ ಸ್ಥಾನಮಾನವನ್ನು ನೀಡಬೇಕಾಗಿದೆ. ಅವರ ನೀಡಿದಂತಹ ಬೆಂಬಲವನ್ನು ಹಿಂಪಡೆದು ಹೋಗುವಂತಹ ಒಂದು ಸಂದರ್ಭ ಬಂದರೆ ಮುಂದಿನ ದಿನಗಳಲ್ಲಿ ಅದು ಯಾವ ರೀತಿಯ ಪರಿಣಾಮ ಬೀಳ್ಬೋದು ಅಂತ ನಮಗೆ ಹೇಳಲಿಕ್ಕೂ ಸಾಧ್ಯವಿಲ್ಲ. ಎಲ್ಲ ರೀತಿಯಲ್ಲಿ ಮುಸಲ್ಮಾನರ ಆ ಒಂದು
ವಿಶ್ವಾಸವನ್ನು ಕಳೆದುಕೊಂಡಿರುವಂತಹ ಈ ಸಂದರ್ಭದಲ್ಲಿ ಈ ಎಲ್ಲ ಪ್ರಕ್ರಿಯೆಗಳನ್ನು ಅಮಾನತು ಆದೇಶಗಳನ್ನು ತಕ್ಷಣ ಹಿಂಪಡೆಯುವ ಮೂಲಕ ವಿಸರ್ಜಿಸಲ್ಪಟ್ಟಂತಹ ಅಲ್ಪಸಂಖ್ಯಾತ ಘಟಕವನ್ನು ಪುನರ್ ಸಂಘಟಿಸುವ ಮೂಲಕ ಅದೇ ರೀತಿ BZ ಜಮೀರ್ ಸಾಹೇಬರಂತಹ ಮುಸ್ಲಿಂ ಸಮುದಾಯದ ಉನ್ನತ ನಾಯಕರನ್ನು ಪ್ರಬಲವಾದಂತಹ ಸಾಂವಿಧಾನಿಕ ಹುದ್ದೆಗಳಿಗೆ ತರುವ ಮೂಲಕ ಮುಸ್ಲಿಮರ ಮನಸ್ಸನ್ನು ಓಲೈಸುವಂತಹ ಶ್ರಮವನ್ನು ಕಾಂಗ್ರೆಸ್ ಆದಷ್ಟು ಬೇಗ ಮಾಡಬೇಕಾಗಿದೆ. ಅದಲ್ಲದಿದ್ದರೆ ಮುಂದಿನ ದುಷ್ಪರಿಣಾಮ ಯಾವ ರೀತಿ ಅಂತ ಹೇಳಲು ಯಾರಿಗೂ ಸಾಧ್ಯವಿಲ್ಲ.